ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಫೈನಲಿ ಭಾರತದೊಳಗೆ ನಾರಿ ಶಕ್ತಿ ವಂದನ್ ಅಧಿನಿಯಂ ಈ ಒಂದು ಮಸೂದೆಯನ್ನು ಏನು ಮಾಡಲಾಗಿತ್ತು, 106ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವುದರ ಮೂಲಕ ದೇಶದ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅಂದರೆ ಮಹಿಳೆಯರಿಗೆ ರಾಜಕೀಯದಲ್ಲಿ 33% ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂಥೇಳಿ 2023ರಲ್ಲೇ ಕೇಂದ್ರ ಸರ್ಕಾರ ಹೇಳಿತ್ತು. ಅದರ ಪ್ರಕಾರ 2024ರಲ್ಲಿ ಚುನಾವಣೆಯಲ್ಲಿ ಕೂಡ ಜಯವನ್ನು ಗಳಿಸಿದೆ. ಇದರ ಮೂಲಕ ಈಗ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದೆ. ಹಾಗಂದರೆ 2023ರೊಳಗೆ ಯಾಕೆ ತಂದಿಲ್ಲ ಅಂತ ಕೇಳಿದರೆ, 2025ರೊಳಗೆ ಈ ಜನಗಣತಿ ಆಗಬೇಕಾಗಿತ್ತು. ಅದನ್ನು ಕೋವಿಡಿಂದ ಮುಂದೆ ಹಾಕ್ತಾ ಬಂದಿದ್ದಾರೆ. 2026ರೊಳಗೆ ಇದರ ಪ್ರೊಸೆಸ್ ಪ್ರಾರಂಭ ಆಗಿದೆ. ನಂತರ ಯಾವಾಗ ಜನಗಣತಿಯನ್ನು ಮಾಡ್ತಾರೋ ಆವಾಗ ಮಾತ್ರ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ. ಆಮೇಲೆ ಎಕ್ಸಾಕ್ಟಾಗಿ ಮಹಿಳೆಯರ ಜನಸಂಖ್ಯೆ ಎಷ್ಟಿದೆ, ಅವರಿಗೆ ಎಷ್ಟು ಸೀಟ್ ಹೋಗಬೇಕು, ಪಾಪ್ಯುಲೇಷನ್ ಆಧಾರದ ಮೇಲೆ ಇವ್ರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವತ್ತು ಭಾರತದಲ್ಲಿ ಸಮಾನತೆಯನ್ನು ತರುವ ದೃಷ್ಟಿಯಿಂದ 48% ಮಹಿಳಾ ಪಾಪ್ಯುಲೇಷನ್ ಇದೆ. ಆದರೆ ಮಹಿಳೆಯರಿಗೆ ರಾಜಕೀಯದಲ್ಲಿ ನೀಡ್ತಾ ಇರುವಂಥ ಮೀಸಲಾತಿ ಮಾತ್ರ 33%. ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇಲ್ಲ, ಮಹಿಳಾ ಮೀಸಲಾತಿಯನ್ನು ನೀಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಮಹಿಳಾ ಮೀಸಲಾತಿಯನ್ನು ನೀಡುವುದು ಸಮಾನತೆಗೆ ವಿರುದ್ಧವಾಗಿದೆ. ಪುರುಷರಿಗೆ 1% ಕೂಡ ಮೀಸಲಾತಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಇಲ್ಲ. ಹಾಗಂದರೆ ಓನ್ಲಿ ಮಹಿಳೆಯರಿಗೆ ಮಾತ್ರ ಯಾಕೆ ಮೀಸಲಾತಿಯನ್ನು ನೀಡಬೇಕು? ಇದು ಯಾವ ಒಂದು ಆ್ಯಂಗಲಿಂದ ಈಕ್ವಾಲಿಟಿಯನ್ನು ಸೂಚಿಸುತ್ತೆ ಅನ್ನೋದು ಕೆಲವೊಂದಿಷ್ಟು ಜನರ ವಾದವೂ ಕೂಡ ಆಗಿದೆ. ಆ್ಯಂಡ್ ರೈಟ್ ಟು ಈಕ್ವಾಲಿಟಿ ಉಲ್ಲಂಘನೆ ಆಗುತ್ತೆ ಅನ್ನೋ ವಾದವೂ ಕೂಡ ಇದೆ. ಮಹಿಳೆಯರು ಇವತ್ತು ರಾಜಕೀಯದೊಳಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ಅಂದರೆ, ಎಸ್, ಪುರುಷರು ಫೈಟ್ ಮಾಡ್ತಿದ್ದಾರೆ, ಪುರುಷರು ಪಾಲಿಟಿಕ್ಸ್ ಒಳಗೆ ಹೋಗಲಿಕ್ಕೆ ತಮ್ಮ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗೆ ಯೂಸ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಈ ದೇಶದೊಳಗೆ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮಹಿಳಾ ಮೀಸಲಾತಿನೇ ಯಾಕೆ ಕೊಡಬೇಕು ಅನ್ನೋದು ಕೂಡ ಕೆಲವೊಂದಿಷ್ಟು ಜನರ ಪ್ರಶ್ನೆಯಾಗಿದೆ. ಆಮೇಲೆ ಮಹಿಳಾ ಮೀಸಲಾತಿ ಜಾರಿಗೆ ಬಂದ 15 ವರ್ಷ ಮಾತ್ರ ಮುಂದುವರಿತದಂತ. ಓಕೆ. ಆಮೇಲೆ ಮೀಸಲಾತಿ ಅಡಿಯಲ್ಲಿ ಒಬ್ಬ ಮಹಿಳೆ 2 ಬಾರಿ ಮಾತ್ರ ಆಯ್ಕೆ ಆಗಬಹುದಂತ. ಓಕೆ. 2 ಬಾರಿ ಮಾತ್ರ MP ಆಗಿಯೋ MLA ಆಗಿಯೋ ಆಯ್ಕೆ ಆಗ್ಬೋದಂತ. ಸೊ ಇದು ಪುರುಷರಿಗೆ ಯಾಕೆ ಅಪ್ಲಿಕೇಬಲ್ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಆಮೇಲೆ ಈ ಒಂದು ಮಹಿಳಾ ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ. ಉದಾಹರಣೆಗೆ SC ಕಮ್ಯುನಿಟಿ ಮತ್ತು ST ಕಮ್ಯುನಿಟಿ ಈ ಒಂದು ಜನರಿಗೆ 40 ಸೀಟ್ಗಳು, ಟೋಟಲ್ 40 ಸೀಟ್ಗಳು ಏನಾದರೂ ರಿಸರ್ವ್ ಇದ್ದರೆ ಇದರೊಳಗೆ 33% ಮಹಿಳೆಯರು ಕೊಡಬೇಕು ಅಂತ ಈ ಕಾನೂನಲ್ಲಿ ಹಾಕಲಾಗಿದೆ. ಸೊ ಈಗ ಉಳ್ಕಿದವ್ರ ಪ್ರಶ್ನೆ ಏನು ಅಂದರೆ, ಹಂಗಂದ್ರೆ OBC ಆಮೇಲೆ ಮೈನಾರಿಟಿ ಅವ್ರೇನು ಪಾಪ ಮಾಡಿದ್ದಾರೆ? ಅವ್ರಿಗೆ ಯಾಕೆ, ಆ ಮಹಿಳೆಯರಿಗೆ ಯಾಕೆ ಮೀಸಲಾತಿಯನ್ನು ಕೊಟ್ಟಿಲ್ಲ? ಅವ್ರಿಗೆ ಯಾಕೆ ಒಳ ಮೀಸಲಾತಿಯನ್ನು ಕೊಟ್ಟಿಲ್ಲ? ಹಲವಾರು ಗೊಂದಲಗಳಿದ್ದಾವೆ. ಫೈನಲಿ ಈಗ 2026ರಲ್ಲಿ ಈವನ್ ಈ ಒಂದು ಅಪೋಸಿಷನ್ ಪಾರ್ಟಿಗಳ ಒಂದು ಏನು ಕಾನ್ಫಿಡೆನ್ಸ್ಗೆ ತಗೊಂಡು ಮಹಿಳಾ ಮೀಸಲಾತಿ ಇದೇನು 33% ಮೀಸಲಾತಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ತಾ ಇದೆ. ಇದರ ಮೂಲಕ ಈಗಿರುವಂಥ 543 ಲೋಕಸಭೆ ಸೀಟ್ಗಳು ಹೋಗಿ 850ರವರೆಗೆ ಏರಿಕೆ ಆಗುವ ಚಾನ್ಸಸ್ಗಳು ಇದ್ದಾವೆ. ಏರಿಕೆಯಾಗುವ ಚಾನ್ಸಸ್ಗಳು ಇದ್ದಾವೆ. ಓಕೆ. ಸೊ ಇದರ ಮೂಲಕ ಮಹಿಳೆಯರಿಗೆ 1/3 1/3 ಓಕೆ 33% ಸ್ಥಾನಗಳನ್ನು ಮೀಸಲಾತಿ ಕಲ್ಪಿಸುವ ಭಾಗವಾಗಿ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂವಿಧಾನದ, ಇದು ಇಂಪಾರ್ಟೆಂಟಾ, 131ನೇ ತಿದ್ದುಪಡಿ ಮಸೂದೆ 2026
ಮಂಡಿಸಲು ಇದನ್ನು ಮಂಡಿಸಲಿಕ್ಕೆ ಈಗ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಏಪ್ರಿಲ್ 16 ಮತ್ತು 17ನೇ ತಾರೀಕಿನಂದು ಇದರ ಬಗ್ಗೆ ವಿಶೇಷ ಚರ್ಚೆಯನ್ನು ಏರ್ಪಡಿಸ್ತಾ ಇದೆ. ಹೆಂಗೆ ಪಾರ್ಲಿಮೆಂಟ್ ಒಳಗೆ ವಿಶೇಷ ಚರ್ಚೆಯನ್ನು ಇದ್ರ ಬಗ್ಗೆ ಏರ್ಪಡಿಸ್ತಿದ್ದಾರೋ ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಶೇಷ ಚರ್ಚೆಯನ್ನು ಏರ್ಪಡಿಸ್ಬೋದು. ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಥರ ಮೀಸಲಾತಿ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡೋದ್ರ ಮೂಲಕ ಹೇಳ್ರಿ. ಪ್ರತಿದಿನ ಅವತ್ತಿನ ದಿನ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಏನು ನ್ಯೂಸ್ ಬಂದಿದೆ, ಏನು ಹೊಸದಾದಂಥ ಪಾಯಿಂಟ್ಗಳನ್ನು ಯಾರು ರೇಸ್ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾಳೆ ಯಾರು IAS ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಿ, KS ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಿ, PSI SA ಪೇಪರ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ದೀರಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ದೀರಿ, ಇದು ಒಂದು ಹಾಟ್ ಟಾಪಿಕ್ ಆಗಿದೆ. ಯಾಕಂದರೆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಹೊಂಟಿದೆ. 21ನೇ ಶತಮಾನದಲ್ಲಿ ಭಾರತದೊಳಗೆ ಒಂದೇನಾದರೂ ಬಹಳನೇ ಮುಖ್ಯವಾದಂಥ ನಿರ್ಧಾರ ತಗೊಂಡಿದ್ದಾರೆ ಅಂತ ಇದ್ದರೆ that is going to be 33% ವುಮನ್ ರಿಸರ್ವೇಷನ್ ಇನ್ ಪಾಲಿಟಿಕ್ಸ್ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳ್ತಿದ್ದಾರೆ. ಓಕೆ, ಸೊ ಅದಕ್ಕೆ ನೀವು ರೆಡಿ ಆಗ್ರಿ. ಯಾರ್ಯಾರಿಗೆ ಕೊಡಬೇಕು ಅಂತ ಅನಿಸುತ್ತಾ, ಯಾಕೆ ಮಹಿಳಾ ಮೀಸಲಾತಿ ಕೊಡೋ ಅವಶ್ಯಕತೆ ಐತಿ ಅಂತ ಕಾರಣ ಕೊಟ್ಟು ಬರಿಬೇಕು ಡೀಟೇಲ್ ಆಗಿ. ಯಾರಿಗೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ದೇ ಶುಡ್ ಅರ್ನ್ ದೇರ್ ಪೊಸಿಷನ್ ಅಂತ ಯಾರ್ಯಾರಿಗೆ ಅನಿಸುತ್ತೆ ಅವರು ಕಾರಣಗಳನ್ನು ಕೊಟ್ಟು ಕಮೆಂಟ್ ಹಾಕಬೇಕು. ಕಮೆಂಟ್ ಮಾತ್ರ ಸಿವಿಲೈಸ್ಡ್ ವೇ ಒಳಗೆ ಇರಬೇಕು, ನಾಗರಿಕರ ತರಹ ಇರಬೇಕು. ಇಲ್ಲಿ ಪುರುಷನೋ ಮನುಷ್ಯನೇ, ಮಹಿಳೆಯರು ಮನುಷ್ಯರೇ, ಅದನ್ನು ಬಿಟ್ಟು ಯಾರೂ ಮಾತನಾಡಂಗಿಲ್ಲ. ಓಕೆ, ಮೊದಲೇ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಮರು ವಿಂಗಡಣೆ ಪ್ರಸ್ತಾವದ ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 50% ಹೆಚ್ಚಿಸಲು ಅವಕಾಶ ಸಿಗಲಿದೆ. ಓಕೆ, ಜನಸಂಖ್ಯೆ ಹೆಚ್ಚಿಗೆ ಆಗೈತೆ ಅಂದ್ರೆ ಈಗಿರುವಂಥ ಸಂಖ್ಯೆ ಏನೈತಲ್ಲ ಅದನ್ನು ಹೆಚ್ಚಿಗೆ ಮಾಡ್ತಾರೆ. ಈಗಿರುವಂಥ 543 ಇರುವಂಥ ಸೀಟ್ಗಳನ್ನು 850 ಸ್ಥಾನಗಳಿಗೆ ಮೀರುವಂತಿಲ್ಲ ಎಂಬ ಪ್ರಸ್ತಾಪವಿದೆ. ಅಂದರೆ ಅಪ್ ಟು 850ವರೆಗೂ ಹೋಗ್ಬೋದು. ಯಾಕಂದ್ರೆ ಇದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನೂ ಕೂಡ ಕಟ್ಸ್ಯಾರ. ಈ ಏರಿಕೆಯಲ್ಲಿ ರಾಜ್ಯಗಳ ಪಾಲು 815 ಸ್ಥಾನಗಳಾದರೆ ಉಳಿದ 35 ಸ್ಥಾನಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ದೊರೆಯಬಹುದು ಎಂಬ ಲೆಕ್ಕಾಚಾರ ಹಾಕಲಾಗಿದೆ. ಈ ಎಲ್ಲ ಡೇಟಾನ ನೀವು ಒಂದು ಕಡೆ ಬರೆದಿಟ್ಕೋರಿ. ಇಂಪಾರ್ಟೆಂಟ್ ಗೈಸ್, ಈ ಡೇಟಾ ನಿಮಗೆ ಎಸ್ಸೆ ಬರೀಲಿಕ್ಕೆ, ಆನ್ಸರ್ ಬರೀಲಿಕ್ಕೆ, ನಿಮ್ಮ ಆರ್ಗ್ಯುಮೆಂಟ್ನ ಹೇಳಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ಉತ್ತರ ಹೇಳೋರು ಭಾಳ ಜನ ಇದ್ದಾರೆ. ಓಕೆ, ರಾಜ್ಯ ವಿಧಾನಸಭೆಗಳಿಗೂ 50% ಸ್ಥಾನಗಳ ಹೆಚ್ಚಳಕ್ಕೆ ಪ್ರಸ್ತಾಪವನ್ನು ಹೊಂದಿದ್ರು. ಪ್ರತಿ ವಿಧಾನಸಭೆಗೆ 500 ಸ್ಥಾನಗಳ ಗರಿಷ್ಠ ಮಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಉತ್ತರ ಪ್ರದೇಶ್ ವಿಧಾನಸಭೆ ಮಾತ್ರ 403ರಷ್ಟು ಅತಿ ದೊಡ್ಡ ಸಂಖ್ಯೆಯ ಸ್ಥಾನಮಾನಗಳನ್ನು ಹೊಂದಿದ್ದು ಅಲ್ಲಿ 50% ಸ್ಥಾನಗಳು ಹೆಚ್ಚಳಕ್ಕೆ ಅವಕಾಶ ಇಲ್ಲ. ಲೆಟ್ ಸಿ ಹೌ ದೇ ಡೀಲ್ ವಿತ್ ಇಟ್. ಕೇಂದ್ರವು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸ್ಥಾನಮಾನಗಳ ಹೆಚ್ಚಳ ಕುರಿತು ಸಂವಿಧಾನಕ್ಕೆ 131ನೇ ತಿದ್ದುಪಡಿಯನ್ನು ತಂದಿದೆ. ಓಕೆ, 106ನೇದೇನದು ಮಹಿಳಾ ನಾರಿ ಶಕ್ತಿ ವಂದನ್ ಅಧಿನಿಯಂ. ಓಕೆ, ಆ್ಯಂಡ್ ಈ ಒಂದು ಮಸೂದೆಯನ್ನು ಜಾರಿಗೆ ತಂದಿದೆ. ಕ್ಷೇತ್ರಗಳ ಮರು ವಿಂಗಡಣೆ ಹಾದಿಯೊಳಗಿದೆ. ಯಾರಿಗೆ ಕ್ಷೇತ್ರಗಳ ಮರು ವಿಂಗಡಣೆ ಅಂದರೆ ಗೊತ್ತಿಲ್ಲ, ಸಮಯಕ್ಕೆ ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ನ ಮಾಡಬೇಕು ಭಾರತದೊಳಗೆ. ಜನಸಂಖ್ಯೆ ಹೆಚ್ಚಳ ಆಗಿದ್ದರೆ ಲೋಕಸಭೆ ವಿಧಾನಸಭೆ ಸೀಟುಗಳನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕ್ಷೇತ್ರಗಳ ಮರು ವಿಂಗಡಣೆ ಪ್ರಕ್ರಿಯೆಯನ್ನು ಭಾರತದೊಳಗೆ ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಇಲ್ಲಿವರೆಗೂ ಎಷ್ಟು ಸರ್ತಿ ಡಿಲಿಮಿಟೇಷನ್ ಮಾಡಿದ್ದಾರೆ ಭಾರತದೊಳಗೆ? ಓಕೆ, 3 ಟೈಮ್, 4 ಟೈಮ್, 2 ಟೈಮ್, 1 ಟೈಮ್, ಎಷ್ಟು ಬಾರಿ ಮರು ವಿಂಗಡಣೆಯನ್ನು ಮಾಡಿದ್ದಾರೆ ಅಂತ ಹೇಳಬೇಕು. ಮಸೂದೆಗಳು ಅಂಗೀಕಾರವಾದ ನಂತರ ಕ್ಷೇತ್ರಗಳ ಮರು ವಿಂಗಡಣೆ ಆಯೋಗ ರಚಿಸಲಾಗ್ತದೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸ್ಥಾನಗಳ ಸಂಖ್ಯೆಯನ್ನು ಆಯೋಗ ನಿರ್ಧರಿಸುತ್ತದೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲು ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷದ ಬೆಂಬಲ ಬೇಕಾಗ್ತದೆ. ಲೋಕಸಭೆಯಲ್ಲಿ
293 ಸಂಸದರನ್ನು ಹೊಂದಿದೆ. ಇಂಡಿಯಾ ಮೈತ್ರಿಕೂಟ ಅಂದರೆ ಇದು ಎಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಪೋಸ್ ಮಾಡ್ತಾರೆ ಅಂತ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಆ್ಯಂಡ್ ವಿಪ್ಪನ್ನು ಜಾರಿಗೊಳಿಸಿದ್ದಾರೆ. ಸೊ ಇದಕ್ಕೆ ಒಪ್ಪಬೇಕು ಅಂಥೇಳಿ ಕ್ಷೇತ್ರಗಳ ಮರು ವಿಂಗಡಣಾ ಆಯೋಗವನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅಥವಾ ನಿವೃತ್ತ ನ್ಯಾಯಮೂರ್ತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇದನ್ನು ಕ್ವಶನ್ ಕೇಳ್ಯಾರ ಗೈಸ್, ಕ್ಷೇತ್ರಗಳ ಮರು ವಿಂಗಡಣಾ ಆಯೋಗ ಸಂವಿಧಾನಿಕ ಸಂಸ್ಥೆನೋ ಅಲ್ಲೋ ಅಂತೇಳಿ. ಓಕೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ನಾಮನಿರ್ದೇಶಿತ ಸದಸ್ಯರು ಇದರೊಳಗೆ ಇರ್ತಾರೆ. ರಾಜ್ಯ ಚುನಾವಣಾ ಆಯುಕ್ತರು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಪ್ರತಿ ರಾಜ್ಯದಲ್ಲಿ ಆಯೋಗದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡಲಿಕ್ಕೆ 10 ಸಹ ಸದಸ್ಯರನ್ನು ನೇಮಿಸಲಾಗ್ತದೆ. ಇದರಲ್ಲಿ 5 ಸಂಸದರು ಮತ್ತು ವಿಧಾನಸಭಾ ಅಧ್ಯಕ್ಷರು, ನಾಮನಿರ್ದೇಶನ ಮಾಡಿದ 5 ಶಾಸಕರು ಕೂಡ ಇರಲಿದ್ದಾರೆ. ಓಕೆ, ಸೊ ಈ ಥರ ಒಂದು ಕಮಿಟಿಯನ್ನು ಮಾಡ್ತಾರೆ. ಇಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಗಮನಿಸಬೇಕಾದ ವಿಷಯ ಏನು ಅಂದರೆ, ಇಲ್ಲಿವರೆಗೂ ನಮ್ಮ ರಾಜ್ಯದೊಳಗೆ ಇರುವಂಥ ಈ ಒಂದು ವಿಧಾನಸಭಾ ಸೀಟ್ಗಳು 224 ಅಲ್ವಾ. ಈಗ ಮರು ವಿಂಗಡಣೆ ಮಾಡಿದ್ರೆ, ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ರೆ ಅದು ಶೇಕಡಾ 50% ಏನಾದರೂ ಸೀಟ್ಗಳು ಹೆಚ್ಚಿಗೆ ಆದ್ರೆ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಇವತ್ತು 28 ಅದಾವಲ್ಲ, ಅವು 42 ಆಗ್ತಾವೆ. ಆಮೇಲೆ 224 ಸೀಟ್ ಏನದಾವ ನೋಡ, ಅವು 336ಗೆ ಏರ್ತಾವೆ. ಓಕೆ, 336ಗೆ ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಇವೆಲ್ಲ ಡೇಟಾ, ಇವೆಲ್ಲ ಇನ್ಫಾರ್ಮೇಷನು ನಿಮಗೆ ಬಹಳನೇ ಯೂಸ್ಫುಲ್ ಗೈಸ್. ಆಮೇಲೆ ಇದು ಇಷ್ಟೆಲ್ಲ ಮಾಡಿದ ಮೇಲೆ ಐತ್ಲ, 2029 ಲೋಕಸಭೆ ಚುನಾವಣೆ ವೇಳೆಗೆ ಇದನ್ನು ಜಾರಿಗೆ ತರಬೇಕು ಅಂತ ಉದ್ದೇಶವನ್ನು ಹೊಂದ್ಯಾರ. ಆದ್ರೆ 3 ಮಸೂದೆಗಳನ್ನು ಕುರಿತು ಚರ್ಚೆ ಆಗಬೇಕು, ಅಂಗೀಕಾರ ಆಗಬೇಕು. 16ರಿಂದ 18ರವರೆಗೆ ಅಧಿವೇಶನವನ್ನು ಕರೆದಾರ, ಸ್ಪೆಷಲ್ ಅಧಿವೇಶನವನ್ನು ಕರೆದಾರ. ಸೊ ನೋಡೋಣ ಎಲ್ಲಿಗೆ ಏನು ಮಾಡ್ತಾರೆ ಅಂತ. ಆಮೇಲೆ ಸಂವಿಧಾನಕ್ಕೆ ಯಾವ್ಯಾವ ತಿದ್ದುಪಡಿಯನ್ನು ತರಬೇಕು ಅಂದ್ರೆ, ಸ್ಥಾನಗಳ ಸಂಖ್ಯೆ ಮತ್ತು ಮಿತಿ ನಿರ್ಣಯಕ್ಕೆ ಸಂಬಂಧಿಸಿದ 81, 82 ಮತ್ತು 170ನೇ ಪರಿಚ್ಛೇದಗಳನ್ನು ತಿದ್ದುಪಡಿ ಮಾಡುವುದರ ಜೊತೆಗೆ ಮಹಿಳಾ ಮೀಸಲಾತಿಯು ಅನುಷ್ಠಾನಕ್ಕಾಗಿ 334A ಇವೆಲ್ಲ ಇಂಪಾರ್ಟೆಂಟಾ, ವೆರಿ ವೆರಿ ಇಂಪಾರ್ಟೆಂಟ್. ಪರಿಚ್ಛೇದಕ್ಕೆ ಬದಲಾವಣೆಗಳನ್ನು ಕೂಡ ಮಸೂದೆ ಪ್ರಸ್ತಾಪಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ಮೀಸಲಾಗಿರುವ ಕ್ಷೇತ್ರಗಳನ್ನು ರೋಸ್ಟರ್ ಸರದಿ ಪ್ರಕಾರ ಬದಲಾಯಿಸುತ್ತಾ ಹೋಗಲಾಗುತ್ತದೆ. ರೋಸ್ಟರ್ ಅಂದರೆ 2 ಸರ್ತಿ ಮಾತ್ರ ಮೀಸಲಾತಿ ಅಡಿಯಲ್ಲಿ ಕಂಟೆಸ್ಟ್ ಮಾಡ್ಬೋದು, ನಂತರ ಬೇರೆದವರಿಗೆ ಬಿಟ್ಕೊಡ್ಬೇಕು. ಪುರುಷರಿಗೂ ಇದು ಅಪ್ಲೈ ಆಗಬೇಕು ಅಂತ ನನಗನ್ಸುತ್ತೆ. ಪ್ರಸ್ತುತ ಸಂವಿಧಾನದ 82 ಮತ್ತು 173 ಸಬ್ ಕ್ಲಾಸ್ 3 ಪರಿಚ್ಛೇದದ ಪ್ರಕಾರ ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳ ಮರು ವಿಂಗಡಣೆಗೆ ಅವಕಾಶ ನೀಡಲಾಗಿದ್ದರೂ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸುವುದನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗೇನು ಸ್ಥಾನಗಳದಾವಲ್ಲ 1971 ಸೆನ್ಸಸ್ ಪ್ರಕಾರನೇ ಮುಂದುವರೆದಿದ್ದಾವೆ. ಓಕೆ, 2001ರವರೆಗೆ ಜಾರಿಯಲ್ಲಿತ್ತು. 2002ರ ನಂತರ ಜನಗಣತಿ ವರದಿಗೆ ಅನುಷ್ಠಾನವಾಗಿ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡಲಾಗಿತ್ತು. ಆದರೆ ಆ್ಯಕ್ಚುಲ್ ಆಗಿ ಈಗಲೂ ಕೂಡ 1971 ಸೆನ್ಸಸ್ ಪ್ರಕಾರನೇ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣದ ಜನಸಂಖ್ಯೆ ನಿಯಂತ್ರಣದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿವೆ. ಈಗ ಕ್ಷೇತ್ರಗಳ ಮರು ವಿಂಗಡಣೆ ಆದರೆ ಯಾವ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದವೆ ಆ ರಾಜ್ಯಗಳಿಗೆ ದೊಡ್ಡ ಲಾಸ್ ಆಗುತ್ತೆ. ದಕ್ಷಿಣದ ರಾಜ್ಯಗಳು ಇದನ್ನು ಅಪೋಸ್ ಮಾಡ್ತಿದ್ದಾವೆ. ಓಕೆ, ಸೊ ಆದ್ದರಿಂದ ಉತ್ತರ ಭಾರತದ ಕೆಲವು ರಾಜ್ಯಗಳು ಗಳಿಗೆ ಹೋಲಿಸಿದರೆ ಈ ರಾಜ್ಯಗಳು 1971ರ ಜನಗಣತಿಯ ಆಧಾರದಲ್ಲಿ ಸ್ಥಾನಗಳ ಹೆಚ್ಚಳವನ್ನು ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಮುಂದೇನಾದರೂ ಮುಂದಿನ ಸೆನ್ಸಸ್ 2011 ಏನಾದರೂ ನಾವು ತೊಗೊಂಡ್ರೆ ಐ ಆಮ್ ಶ್ಯೂರ್ ದಕ್ಷಿಣದ ರಾಜ್ಯಗಳಿಗೆ ಬಹಳಷ್ಟು ಲಾಸ್ ಆಗುತ್ತೆ. ಅದಕ್ಕೆ ಸ್ಟಾಲಿನ್, ಈ ಒಂದು ತಮಿಳುನಾಡಿನ CM ಆದಂಥ ಸ್ಟಾಲಿನ್ ಅವರು ಹೇಳ್ತಾರೆ, ತಮಿಳು ಗ್ರಂಥದ ಪ್ರಕಾರ ಒಬ್ಬ ತಾಯಿ 20 ಮಕ್ಕಳನ್ನಾದರೂ ಹಿಡಿಬೇಕು. ಯಾಕಂದರೆ ಕ್ಷೇತ್ರಗಳ ಮರು ವಿಂಗಡಣೆ ಆದಾಗ ದಕ್ಷಿಣ ರಾಜ್ಯಗಳಿಗೆ ಇಲ್ಲಿ ಕಡಿಮೆ ಸೀಟ್ಗಳು ಬರ್ತವೆ ಅಂಥೇಳಿ. ಆಮೇಲೆ ಆಂಧ್ರ ಪ್ರದೇಶದಾಗ ಚಂದ್ರಬಾಬು ನಾಯ್ಡು ಮಿನಿಮಮ್ 5 ಮಕ್ಕಳನ್ನ ಹಡಿದ್ರೆ ಮಾತ್ರ ಪಂಚಾಯಿತಿ ಸೀಟ್ಗಳಲ್ಲಿ ನಿಮಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಕೊಡ್ತೀನಿ ಅಂತ
ಮತ್ತು ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ಘೋಷಣೆಗಳನ್ನು ಕೂಡ ಸೌತ್ ಇಂಡಿಯಾದೊಳಗೆ ಮಾಡ್ತಿದ್ದಾರೆ ಗೈಸ್. ಆಮೇಲೆ ಐ ಥಿಂಕ್ ಇಟ್ಸ್ ಟೈಮ್ ಟು ಥಿಂಕ್, ಇವನ್ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ನೀವೇ ಹೇಳ್ರಿ, ಸೌತ್ ಡಾಮಿನೆನ್ಸ್ ತುಂಬ ಕಡಿಮೆ ಆಗ್ತಾ ಇದೆ ಪಾರ್ಲಿಮೆಂಟಲ್ಲಿ. ನಂಬರ್ ಒನ್, ನಿಮಗೆ ಒಂದೊಂದಾಗಿ ಹೇಳಬೇಕು ಅಂದರೆ, ಇಲ್ಲಿವರೆಗೂ ಆದಂಥ 14 ಪ್ರಧಾನಮಂತ್ರಿಗಳ ಲಿಸ್ಟನ್ನು ನೋಡಿದರೆ ಓನ್ಲಿ ಒನ್ ಪ್ರೈಮ್ ಮಿನಿಸ್ಟರ್, ದ್ಯಾಟ್ ಈಸ್ ಈ ಒಂದು ಹರ್ಷದ್ ಮೆಹ್ತಾ ಕೇಸ್ ಒಳಗೆ ಬಂದಂಥ ಒಂದು ಪ್ರಕರಣದೊಳಗೆ ಸಿಲುಕಿಕೊಂಡಂಥ PV ನರಸಿಂಹರಾವ್ ಅವರಾಗಿರ್ಬೋದು ಆ್ಯಂಡ್ HD ದೇವೇಗೌಡ, ಇವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಈ 14 ಜನರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಯಾಕಂದರೆ ಸೌತ್ ಡಾಮಿನೆನ್ಸೇ ಇಲ್ಲ, ಸೌತಿಂದ ಇದ್ದವರಿಗೆ ಏನೂ ಸಪೋರ್ಟ್ ಸಿಗೋದಿಲ್ಲ. ವೈ ಸುಪ್ರೀಂ ಕೋರ್ಟ್ ಈಸ್ ಲೊಕೇಟಿಂಗ್ ಓನ್ಲಿ ಇನ್ ಡೆಲ್ಲಿ? ದಟ್ ಈಸ್ ವಾಟ್ ಮೈ ಕ್ವಶನ್. ಯಾಕೆ ಕೇಂದ್ರ ಸರ್ಕಾರದ ಎಲ್ಲ ಎಕ್ಸಾಮ್ನ ಕನ್ನಡ ಲ್ಯಾಂಗ್ವೇಜ್ ಒಳಗೂ ಕೊಡೋದಿಲ್ಲ? ಓಕೆ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಡಿಸ್ಕ್ರಿಮಿನೇಷನ್, ವಿ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್. ಲೆಟ್ ಸಿ, ಈವನ್ ಮಹಿಳಾ ಮೀಸಲಾತಿ ಬಂದರೆ ಪುರುಷರ ಜೊತೆಗೆ ಅಷ್ಟೇ ಅಲ್ಲ, ಮಹಿಳೆಯರ ಜೊತೆಗೂ ಕೂಡ ಈ ಒಂದು ಡಿಸ್ಕ್ರಿಮಿನೇಷನ್ ಆಗುತ್ತೆ, ತಾರತಮ್ಯ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಇದನ್ನು ಜಾರಿಗೆ ತರೋದರಲ್ಲಿ ಪರ ಮತ್ತು ವಿರೋಧದ ವಾದಗಳು ನನಗೆ ಗೊತ್ತಾಗಬೇಕು. ನಿಮಗೆ ಪ್ರಬಂಧ ಬರೀಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ಆರ್ಟಿಕಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ನ ನಾನು ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಡೇಟಾನ ನಾನು ಹೇಳಿದ್ದೀನಿ. ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್. ಓಕೆ, ಸೊ ಆದ್ದರಿಂದ ಇದನ್ನು ಸರಿಯಾಗಿ ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ, ನಿಮ್ಮ ಪ್ರಕಾರ ಏನು ಅನ್ನಿಸ್ತದಂತ. ಗೈಸ್, ನಿಮಗೆ ಗೊತ್ತಿರುವಂಥ ಯಾರಾದರೂ ವಿದ್ಯಾರ್ಥಿಗಳು 12th ಮುಗಿಸಿದರೆ, ಓಕೆ, 12th ಪಾಸ್ ಆಗಿದ್ದರೆ, ಇತ್ತೀಚೆಗೆ ರಿಸಲ್ಟ್ ಬಂತು, ನಿಮಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇಂಜಿನಿಯರಿಂಗ್ ಹೋಗೋದು, ಸುಮ್ಮನೆ ಮೆಡಿಕಲ್ಗೆ ಹೋಗೋದು, ಸುಮ್ಮನೆ BSc ಮಾಡೋದು, ಸುಮ್ಮನೆ BA ಮಾಡೋದು, BCom ಮಾಡೋದು, ಏನು ಮಾಡಬೇಕು ಅಂತ, ಯಾವ ಕೋರ್ಸಿಗೆ ಹೋದರೆ ಉಪಯೋಗ ಆಗುತ್ತೆ, ಏನು ಮಾಡಬೇಕು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಯು ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಗೈಸ್. ಕನ್ನಮಡಿ ಇನ್ಸ್ಟಿಟ್ಯೂಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. IAS, KAS, PSI, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಗ್ರೂಪ್ C, ಅಗ್ನಿವೀರ, ಇಂಡಿಯನ್ ಆರ್ಮಿಯಲ್ಲಿ ಈ ಒಂದು ಅಗ್ನಿವೀರ ಪೋಸ್ಟ್ ಆಗಿರ್ಬೋದು, ಆ್ಯಂಡ್ ನೇವಿ ಒಳಗಾಗಿರ್ಬೋದು, ಕೇಂದ್ರ ಸರ್ಕಾರದೊಳಗೆ ಯಾವ್ಯಾವ ಎಕ್ಸಾಮ್ಸ್ಗಳನ್ನ PUC ನಂತರ ಬರಿಬೋದು, VAO ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪೇರ್ ಮಾಡಬೇಕು, ಈಗ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರಿತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ, ಇದಕ್ಕೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನುವಂಥ ಸಂಪೂರ್ಣ ಒಂದು ಕೋರ್ಸ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಗೈಸ್. ಇದೇ ಮೇ 1ನೇ ತಾರೀಕಿಂದ ಈ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ, ಮೇ 1ಸ್ಟಿಂದ. ಓಕೆ, 3 ತಿಂಗಳ ಕಾಲ ಯಾರ್ಯಾರು ಡಿಗ್ರಿ ಜಾಯ್ನ್ ಆಗೋರಿದ್ದೀರಿ, ನೀವು ಡಿಗ್ರಿನೂ ಜಾಯ್ನ್ ಆಗ್ಬೋದು. ಅದರೊಳಗೆ ನಿಮಗೆ ಈ ಕೋರ್ಸ್ನ ಹೇಳ್ಕೊಡಲಾಗುತ್ತೆ. IAS ಇಂದ ಹಿಡಿದು ಈವನ್ ಪೊಲೀಸ್ ಕಾನ್ಸ್ಟೇಬಲ್ವರೆಗೂ ನೀವು ಯಾವ ಎಕ್ಸಾಮ್ ಬರೋರಿದ್ದೀರೋ, ಯಾವ ಥರ ಓದಬೇಕು, ಯಾವ ಪುಸ್ತಕಗಳನ್ನ ಓದಬೇಕು, ಎಷ್ಟು ಅವರ್ ಓದಬೇಕು, ಯಾವ ಒಂದು ಕೋರ್ಸ್ ಮಾಡಿದರೆ ಬೆಟರು, ನಿಮಗೆ ಏನೇ ಡೌಟ್ ಇರಲಿ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಧಾರವಾಡಕ್ಕೆ ಬಂದು ಭೇಟಿ ಆಗ್ಬೋದು. ನಾನು ಅವೈಲಬಲ್ ಇರ್ತೀನಿ. ಧಾರವಾಡದ ಸಪ್ತಾಪುರ ಬಾವಿ ಹತ್ರ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನೀವು ಬಂದು ನನ್ನನ್ನು ಕಾಣ್ಬೋದು ಗೈಸ್. ನೀವು ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಇದ್ದೀರಿ, ಯಾರ್ಯಾರೆಲ್ಲ ನೀವು ಡೈಲಿ ಕ್ಲಾಸಸ್ನ ನೋಡ್ತೀರಿ, ನಿಮಗೆ ಗೊತ್ತಿರುವಂಥ 1-2 ಸ್ಟೂಡೆಂಟ್ಸ್ಗಳಿಗೂ ಕೂಡ ನೀವು ಹೇಳಿ ಗೈಸ್. ಬಿಕಾಸ್ ಇವೆಲ್ಲ ಲೈಫ್ ಟರ್ನಿಂಗ್ ಮೂಮೆಂಟ್ಗಳಾಗಿರ್ತವೆ. ನಾವು ಯಾವಾಗ ಓದ್ತಿದ್ನೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ಥರ ಹೇಳೋರು ಯಾರೂ ಇರಲಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಪರ್ಸ್ನಲ್ ಗೈಡೆನ್ಸ್ನ ಕೊಡಲಾಗುತ್ತೆ. ಆದಷ್ಟು ಬೇಗ ಇನ್ನೊಂದು 15 ದಿನದಲ್ಲಿ ಬೃಹತ್ ಪ್ರಶ್ನೋತ್ತರ ಮಾಲಿಕೆ, PSI ಮತ್ತು ESI ಪೇಪರ್ಗಳು ಜೊತೆಗೆ KEA, KSP ನಡೆಸಿದಂಥ 2 ಪೇಪರ್ಗಳು, ಟ್ರೆಂಡಿಂಗ್ ಪೇಪರ್ಗಳು, 2026ರಲ್ಲಿ ನಡೆಸಿದಂಥ ಎಕ್ಸಾಮ್ಗಳ ಕಂಪ್ಲೀಟ್ ಪೇಪರ್ಗಳು, ಆ್ಯಂಡ್ 15 ವರ್ಷದ PSI ಪೇಪರ್ಗಳು, ಇವುಗಳನ್ನು ನಿಮಗೆ ಉತ್ತರ ಸಮೇತ ಕಂಪ್ಲೀಟ್ ಅನಾಲಿಸಿಸ್ ಸಮೇತ ನೀಡಲಾಗ್ತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಬೃಹತ್ ಪ್ರಶ್ನೋತ್ತರ ಮಾಲಿಕೆ 2026ರೊಳಗೆ ಏನೇನು ಯಾವೆಲ್ಲ ಎಕ್ಸಾಮ್ ಆಗಿದ್ದಾವೆ, ಪ್ರತಿಯೊಂದು ಪ್ರಶ್ನೆಗೂ ಸಂಪೂರ್ಣ ವಿವರಣೆ ಇರ್ತದೆ. ಸರಿಯಾದ ಉತ್ತರ ಮತ್ತು ತಪ್ಪು ಉತ್ತರದ ಎಕ್ಸ್ಪ್ಲನೇಷನ್ ಇರ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನೇನೆಲ್ಲ ತಯಾರಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಡೀಟೇಲ್ ಆಗಿ ಇದರೊಳಗೆ ಕೊಟ್ಟಿರ್ತೀವಿ ಗೈಸ್. ಆದಷ್ಟು ಬೇಗ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್, ಓಕೆ, PC, PSIಗೂ ಕೂಡ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಇರುತ್ತೆ. 19th ಆಫ್ ಏಪ್ರಿಲ್, ಓಕೆ, 19th ಆಫ್ ಏಪ್ರಿಲ್ ನಿಮಗೆ ಸಂಡೇ ಏನು
ಈ ಒಂದು ಪ್ರೀ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತದೆ. ಧಾರವಾಡದ ಸಪ್ತಾಪುರ ಬಾವಿ ಹತ್ರ ಇರುವಂಥ ನಮ್ಮ ಸಂಸ್ಥೆಯಲ್ಲಿ PSI ಆ್ಯಂಡ್ PC, ಓಕೆ, PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವ ಥರ ಪ್ರಶ್ನೆಗಳು ಬರ್ತಿರ್ತಾವಲ್ಲ ಅದೇ ಥರನೇ GK ಪೇಪರು ಇರ್ತೈತಿ ಆ್ಯಂಡ್ ಈವನ್ ಈ ಒಂದು ಪೇಪರ್ 1 PSI ಪೇಪರ್ 1 essay ಟ್ರಾನ್ಸ್ಲೇಷನ್ ಪೇಪರು ಇರ್ತೈತಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವ್ರಿದ್ದೀರಿ, ಇದು ಉಚಿತವಾಗಿರ್ತೈತಿ. ಬಟ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ಗೆ ಫೀಸ್ ಇರ್ತೈತಿ. ಅದು ಈಗ ಪ್ರಾರಂಭ ಇಲ್ಲ, ಮೇ ಒಳಗೆ ಪ್ರಾರಂಭ ಆಗುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್. ನಮ್ಮ ಆ್ಯಪ್ ಇದೆ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತೇಳಿ, ಗೂಗಲ್ ಪ್ಲೇಸ್ಟೋರ್ ಒಳಗೆ ಈ ಪಿಕ್ಚರ್ ಬರುತ್ತೆ, ಅಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಪೇಪರ್ 1 ಬ್ಯಾಚ್ ಸ್ಟಾರ್ಟ್ ಆಗಿದೆ, ನೀವು ಜಾಯ್ನ್ ಆಗ್ಬೋದು. ಹೊಸ ಬ್ಯಾಚ್ ಕೂಡ ಮೇದೊಳಗೆ ಪ್ರಾರಂಭ ಆಗುತ್ತೆ, ಅದಕ್ಕೂ ಜಾಯ್ನ್ ಆಗ್ಬೋದು ಗೈಸ್. ನಿಮಗೆಲ್ಲ ಗೊತ್ತಿದ್ದಂಗೆ ನೀವು ಈ ಪುಸ್ತಕವನ್ನು ಓದಿದರೆ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾಕೆ ಹೇಳೋದಿಲ್ಲ. 50 ಪ್ರಬಂಧಗಳ ಕನ್ನಡ ಮಾಧ್ಯಮ ಪುಸ್ತಕ, ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪುಸ್ತಕ, ಎಸ್ಸೆ ಇಂಗ್ಲೀಷ್ ಮೀಡಿಯಂ 50 ಎಸ್ಸೆಗಳ ಪುಸ್ತಕ ಕೂಡ ನಿಮಗೆ ಅವೈಲೇಬಲ್ ಇದ್ದಾವೆ. PC PSIನ ಹಿಡಿದು ಎಲ್ಲ ಎಕ್ಸಾಮ್ಸ್ಗೂ ಕೂಡ ಮೆಂಟರ್ಶಿಪ್ ಪ್ರೋಗ್ರಾಮ್ ಅವೈಲೇಬಲ್ ಇದೆ ಕನ್ನಮಡಿ IAS ಮತ್ತು KAS ಇನ್ಸ್ಟಿಟ್ಯೂಟಲ್ಲಿ. ಆ್ಯಂಡ್ ತಪ್ಪದೆ ಈ ಒಂದು ಪುಸ್ತಕಗಳನ್ನ ನೀವು ತೆಗೆದುಕೊಳ್ಬೋದು ಗೈಸ್. ಆದಷ್ಟು ಬೇಗ ಮಾರುಕಟ್ಟೆಗೆ ಬರ್ತವೆ. ವುಮನ್ ರಿಸರ್ವೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೇ 1ನೇ ತಾರೀಕು ಪ್ರಾರಂಭ ಆಗ್ತಾ ಇರುವಂಥ ಹೊಸ ಬ್ಯಾಚ್ 12th ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅಂತ PC PSI KAS ಹಿಡಿದು IAS ಹಿಡಿದು PC ನಿಮಗೆ ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಬೇಸಿಕ್ NCERT ಇಂದ ಶುರು ಆಗುತ್ತೆ. ಆ್ಯಂಡ್ ಸೊ ಗೆಟ್ ರೆಡಿ ಫಾರ್ ದಿಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ಗೊತ್ತಿದ್ದವ್ರಿಗೆ ವಿಡಿಯೋನು ಕಳಿಸಿ, ನೀವು ಕೂಡ ನಿಮ್ಮ ಒಪಿನಿಯನ್ನ ಹೇಳಿ. ಆ್ಯಂಡ್ ಕ್ಲಾಸ್ ಬೇಕಾದವರು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.